ಈ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಡಿಜಿ ಮಹಾರಾಷ್ಟ್ರ ಡಿಜಿ ಜೊತೆ ಮಾತನಾಡಿದ್ದಾರೆ. ಅವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಮಹಾರಾಷ್ಟ್ರ ಪೊಲೀಸರು ನಮ್ಮ ಯಾವುದೇ ಪೊಲೀಸರು ಈ ಒಂದು ಹಗರಣದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಕರ್ನಾಟಕದ ಪೊಲೀಸ್ ಸಿಬ್ಬಂದಿಯೊಬ್ಬರು ಇದರಲ್ಲಿ ಇದ್ದಾರೆ ಅನ್ನುವಂತ ಮಾತು ಕೇಳಿ ಬಂದಿತ್ತು. ಆ ಥರ ಏನೂ ಇಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ರಾಬರಿ ಕೇಸ್ನಲ್ಲಿ ನಮ್ಮ ಪೊಲೀಸರು ಭಾಗಿಯಾಗಿಲ್ಲ. ಎಸ್ಐಟಿ ತನಿಖೆ ನಡೀತಾ ಇದೆ. ಎಸ್ಐಟಿ ವರದಿ ಬಂದಾಗ ಸತ್ಯ ಬಯಲಾಗುತ್ತೆ. ಏನ್ ಬರುತ್ತೆ ನೋಡೋಣ ಎಸ್ಐಟಿ ರಿಪೋರ್ಟ್ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇಲ್ಲ, ಅವರು ಮಹಾರಾಷ್ಟ್ರ ಸರ್ಕಾರದವರು ಎಸ್ಐಟಿ ಮಾಡಿದ್ದಾರೆ, ಮಹಾರಾಷ್ಟ್ರ ಪೊಲೀಸ್. ಅದರ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದರ ಮೇಲೆ, ಯಾಕೆಂದ್ರೆ ತುಂಬಾ ಕನ್ಫ್ಯೂಷನ್ ಇದೆ. ನಮಗೆ ಮಾಹಿತಿಗಳು ನಮಗೂ ಸ್ವಲ್ಪ ಬಂದಿದೆ, ಆದರೆ ಆ ಮಾಹಿತಿಗಳಲ್ಲಿ ಕೂಡ ಬಹಳ ಕನ್ಫ್ಯೂಷನ್ ಇದೆ. ಅದಕ್ಕೆ ನಮ್ಮ ಡಿಜಿ ಅವರು ಮಹಾರಾಷ್ಟ್ರ ಡಿಜಿ ಅವರಿಗೆ ಮಾತನಾಡಿದ್ದಾರೆ. ಕೆಲವಷ್ಟು ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದರೆ ತನಿಖೆ ಎಸ್ಐಟಿ ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಅದು ತನಿಖೆ ಹೊರಗಡೆ ಬರೋವರೆಗೂ ನಾವೇನು ಹೇಳೋದಕ್ಕಾಗೋದಿಲ್ಲ. ಅದೆಲ್ಲವನ್ನು ನೋಡ್ತಾರೆ ಅವರು. ನಮಗೆ ಮೇಲ್ನೋಟಕ್ಕೆ ನಮಗೆ ಇಲ್ಲಿವರೆಗೂ ಮಾಹಿತಿ ಬಂದಿರೋ ಪ್ರಕಾರ ನಮ್ಮವರು ಯಾರು ಕೂಡ ಭಾಗಿಯಾಗಿಲ್ಲ. ಬೆಳಗಾಂ ಪೊಲೀಸ್ನವರು, ಕರ್ನಾಟಕ ಪೊಲೀಸ್ನವರು ಯಾರು ಕೂಡ ಭಾಗಿಯಾಗಿಲ್ಲ. ದಟ್ ಈಸ್ ದಿ ಇನ್ಫಾರ್ಮೇಶನ್ ಐ ಹ್ಯಾವ್, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ಇಲ್ಲ, ಈ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಡಿಜಿ ಮಹಾರಾಷ್ಟ್ರ ಡಿಜಿ ಜೊತೆ ಮಾತನಾಡಿದ್ದಾರೆ. ಅವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಮಹಾರಾಷ್ಟ್ರ ಪೊಲೀಸರು ನಮ್ಮ ಯಾವುದೇ ಪೊಲೀಸರು ಈ ಒಂದು ಹಗರಣದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಕರ್ನಾಟಕದ ಪೊಲೀಸ್ ಸಿಬ್ಬಂದಿಯೊಬ್ಬರು ಇದರಲ್ಲಿ ಇದ್ದಾರೆ ಅನ್ನುವಂತ ಮಾತು ಕೇಳಿ ಬಂದಿತ್ತು. ಆ ಥರ ಏನೂ ಇಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ರಾಬರಿ ಕೇಸ್ನಲ್ಲಿ ನಮ್ಮ ಪೊಲೀಸರು ಭಾಗಿಯಾಗಿಲ್ಲ. ಎಸ್ಐಟಿ ತನಿಖೆ ನಡೀತಾ ಇದೆ. ಎಸ್ಐಟಿ ವರದಿ ಬಂದಾಗ ಸತ್ಯ ಬಯಲಾಗುತ್ತೆ. ಏನ್ ಬರುತ್ತೆ ನೋಡೋಣ ಎಸ್ಐಟಿ ರಿಪೋರ್ಟ್ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇಲ್ಲ, ಅವರು ಮಹಾರಾಷ್ಟ್ರ ಸರ್ಕಾರದವರು ಎಸ್ಐಟಿ ಮಾಡಿದ್ದಾರೆ, ಮಹಾರಾಷ್ಟ್ರ ಪೊಲೀಸ್. ಅದರ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದರ ಮೇಲೆ, ಯಾಕೆಂದ್ರೆ ತುಂಬಾ ಕನ್ಫ್ಯೂಷನ್ ಇದೆ. ನಮಗೆ ಮಾಹಿತಿಗಳು ನಮಗೂ ಸ್ವಲ್ಪ ಬಂದಿದೆ, ಆದರೆ ಆ ಮಾಹಿತಿಗಳಲ್ಲಿ ಕೂಡ ಬಹಳ ಕನ್ಫ್ಯೂಷನ್ ಇದೆ. ಅದಕ್ಕೆ ನಮ್ಮ ಡಿಜಿ ಅವರು ಮಹಾರಾಷ್ಟ್ರ ಡಿಜಿ ಅವರಿಗೆ ಮಾತನಾಡಿದ್ದಾರೆ. ಕೆಲವಷ್ಟು ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದರೆ ತನಿಖೆ ಎಸ್ಐಟಿ ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಅದು ತನಿಖೆ ಹೊರಗಡೆ ಬರೋವರೆಗೂ ನಾವೇನು ಹೇಳೋದಕ್ಕಾಗೋದಿಲ್ಲ. ಅದೆಲ್ಲವನ್ನು ನೋಡ್ತಾರೆ ಅವರು. ನಮಗೆ ಮೇಲ್ನೋಟಕ್ಕೆ ನಮಗೆ ಇಲ್ಲಿವರೆಗೂ ಮಾಹಿತಿ ಬಂದಿರೋ ಪ್ರಕಾರ ನಮ್ಮವರು ಯಾರು ಕೂಡ ಭಾಗಿಯಾಗಿಲ್ಲ. ಬೆಳಗಾಂ ಪೊಲೀಸ್ನವರು, ಕರ್ನಾಟಕ ಪೊಲೀಸ್ನವರು ಯಾರು ಕೂಡ ಭಾಗಿಯಾಗಿಲ್ಲ. ದಟ್ ಈಸ್ ದಿ ಇನ್ಫಾರ್ಮೇಶನ್ ಐ ಹ್ಯಾವ್, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ಇಲ್ಲ, ಈ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಡಿಜಿ ಮಹಾರಾಷ್ಟ್ರ ಡಿಜಿ ಜೊತೆ ಮಾತನಾಡಿದ್ದಾರೆ. ಅವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಮಹಾರಾಷ್ಟ್ರ ಪೊಲೀಸರು ನಮ್ಮ ಯಾವುದೇ ಪೊಲೀಸರು ಈ ಒಂದು ಹಗರಣದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಕರ್ನಾಟಕದ ಪೊಲೀಸ್ ಸಿಬ್ಬಂದಿಯೊಬ್ಬರು ಇದರಲ್ಲಿ ಇದ್ದಾರೆ ಅನ್ನುವಂತ ಮಾತು ಕೇಳಿ ಬಂದಿತ್ತು. ಆ ಥರ ಏನೂ ಇಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ರಾಬರಿ ಕೇಸ್ನಲ್ಲಿ ನಮ್ಮ ಪೊಲೀಸರು ಭಾಗಿಯಾಗಿಲ್ಲ. ಎಸ್ಐಟಿ ತನಿಖೆ ನಡೀತಾ ಇದೆ. ಎಸ್ಐಟಿ ವರದಿ ಬಂದಾಗ ಸತ್ಯ ಬಯಲಾಗುತ್ತೆ. ಏನ್ ಬರುತ್ತೆ ನೋಡೋಣ ಎಸ್ಐಟಿ ರಿಪೋರ್ಟ್ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇಲ್ಲ, ಅವರು ಮಹಾರಾಷ್ಟ್ರ ಸರ್ಕಾರದವರು ಎಸ್ಐಟಿ ಮಾಡಿದ್ದಾರೆ, ಮಹಾರಾಷ್ಟ್ರ ಪೊಲೀಸ್. ಅದರ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದರ ಮೇಲೆ, ಯಾಕೆಂದ್ರೆ ತುಂಬಾ ಕನ್ಫ್ಯೂಷನ್ ಇದೆ. ನಮಗೆ ಮಾಹಿತಿಗಳು ನಮಗೂ ಸ್ವಲ್ಪ ಬಂದಿದೆ, ಆದರೆ ಆ ಮಾಹಿತಿಗಳಲ್ಲಿ ಕೂಡ ಬಹಳ ಕನ್ಫ್ಯೂಷನ್ ಇದೆ. ಅದಕ್ಕೆ ನಮ್ಮ ಡಿಜಿ ಅವರು ಮಹಾರಾಷ್ಟ್ರ ಡಿಜಿ ಅವರಿಗೆ ಮಾತನಾಡಿದ್ದಾರೆ. ಕೆಲವಷ್ಟು ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದರೆ ತನಿಖೆ ಎಸ್ಐಟಿ ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ
ಅದು ತನಿಖೆ ಹೊರಗಡೆ ಬರೋವರೆಗೂ ನಾವೇನು ಹೇಳೋದಕ್ಕಾಗೋದಿಲ್ಲ. ಕರ್ನಾಟಕ ಪೊಲೀಸರು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಅದೆಲ್ಲವನ್ನೂ ನೋಡ್ತಾರೆ ಅವರು. ನಮಗೆ ಮೇಲ್ನೋಟಕ್ಕೆ ನಮಗೆ ಇಲ್ಲಿವರೆಗೂ ಮಾಹಿತಿ ಬಂದಿರೋ ಪ್ರಕಾರ ನಮ್ಮವರು ಯಾರು ಕೂಡ ಭಾಗಿಯಾಗಿಲ್ಲ. ಬೆಳಗಾಂ ಪೊಲೀಸ್ನವರು, ಕರ್ನಾಟಕ ಪೊಲೀಸ್ನವರು ಯಾರು ಕೂಡ ಭಾಗಿಯಾಗಿಲ್ಲ. ದಟ್ ಈಸ್ ದಿ ಇನ್ಫಾರ್ಮೇಶನ್ ಐ ಹ್ಯಾವ್, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ಇಲ್ಲ, ಈ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಡಿಜಿ ಮಹಾರಾಷ್ಟ್ರ ಡಿಜಿ ಜೊತೆ ಮಾತನಾಡಿದ್ದಾರೆ. ಅವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಮಹಾರಾಷ್ಟ್ರ ಪೊಲೀಸರು ನಮ್ಮ ಯಾವುದೇ ಪೊಲೀಸರು ಈ ಒಂದು ಹಗರಣದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಕರ್ನಾಟಕದ ಪೊಲೀಸ್ ಸಿಬ್ಬಂದಿಯೊಬ್ಬರು ಇದರಲ್ಲಿ ಇದ್ದಾರೆ ಅನ್ನುವಂತ ಮಾತು ಕೇಳಿ ಬಂದಿತ್ತು. ಆ ಥರ ಏನೂ ಇಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ರಾಬರಿ ಕೇಸ್ನಲ್ಲಿ ನಮ್ಮ ಪೊಲೀಸರು ಭಾಗಿಯಾಗಿಲ್ಲ. ಎಸ್ಐಟಿ ತನಿಖೆ ನಡೀತಾ ಇದೆ. ಎಸ್ಐಟಿ ವರದಿ ಬಂದಾಗ ಸತ್ಯ ಬಯಲಾಗುತ್ತೆ. ಏನ್ ಬರುತ್ತೆ ನೋಡೋಣ ಎಸ್ಐಟಿ ರಿಪೋರ್ಟ್ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇಲ್ಲ, ಅವರು ಮಹಾರಾಷ್ಟ್ರ ಸರ್ಕಾರದವರು ಎಸ್ಐಟಿ ಮಾಡಿದ್ದಾರೆ, ಮಹಾರಾಷ್ಟ್ರ ಪೊಲೀಸ್. ಅದರ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದರ ಮೇಲೆ, ಯಾಕೆಂದ್ರೆ ತುಂಬಾ ಕನ್ಫ್ಯೂಷನ್ ಇದೆ. ನಮಗೆ ಮಾಹಿತಿಗಳು ನಮಗೂ ಸ್ವಲ್ಪ ಬಂದಿದೆ, ಆದರೆ ಆ ಮಾಹಿತಿಗಳಲ್ಲಿ ಕೂಡ ಬಹಳ ಕನ್ಫ್ಯೂಷನ್ ಇದೆ. ಅದಕ್ಕೆ ನಮ್ಮ ಡಿಜಿ ಅವರು ಮಹಾರಾಷ್ಟ್ರ ಡಿಜಿ ಅವರಿಗೆ ಮಾತನಾಡಿದ್ದಾರೆ. ಕೆಲವಷ್ಟು ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದರೆ ತನಿಖೆ ಎಸ್ಐಟಿ ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಅದು ತನಿಖೆ ಹೊರಗಡೆ ಬರೋವರೆಗೂ ನಾವೇನು ಹೇಳೋದಕ್ಕಾಗೋದಿಲ್ಲ. ಕರ್ನಾಟಕ ಪೊಲೀಸರು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಅದೆಲ್ಲವನ್ನೂ ನೋಡ್ತಾರೆ ಅವರು. ನಮಗೆ ಮೇಲ್ನೋಟಕ್ಕೆ ನಮಗೆ ಇಲ್ಲಿವರೆಗೂ ಮಾಹಿತಿ ಬಂದಿರೋ ಪ್ರಕಾರ ನಮ್ಮವರು ಯಾರು ಕೂಡ ಭಾಗಿಯಾಗಿಲ್ಲ. ಬೆಳಗಾಂ ಪೊಲೀಸ್ನವರು, ಕರ್ನಾಟಕ ಪೊಲೀಸ್ನವರು ಯಾರು ಕೂಡ ಭಾಗಿಯಾಗಿಲ್ಲ. ದಟ್ ಈಸ್ ದಿ ಇನ್ಫಾರ್ಮೇಶನ್ ಐ ಹ್ಯಾವ್, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ಇಲ್ಲ, ಈ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಡಿಜಿ ಮಹಾರಾಷ್ಟ್ರ ಡಿಜಿ ಜೊತೆ ಮಾತನಾಡಿದ್ದಾರೆ. ಅವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಮಹಾರಾಷ್ಟ್ರ ಪೊಲೀಸರು ನಮ್ಮ ಯಾವುದೇ ಪೊಲೀಸರು ಈ ಒಂದು ಹಗರಣದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಕರ್ನಾಟಕದ ಪೊಲೀಸ್ ಸಿಬ್ಬಂದಿಯೊಬ್ಬರು ಇದರಲ್ಲಿ ಇದ್ದಾರೆ ಅನ್ನುವಂತ ಮಾತು ಕೇಳಿ ಬಂದಿತ್ತು. ಆ ಥರ ಏನೂ ಇಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ರಾಬರಿ ಕೇಸ್ನಲ್ಲಿ ನಮ್ಮ ಪೊಲೀಸರು ಭಾಗಿಯಾಗಿಲ್ಲ. ಎಸ್ಐಟಿ ತನಿಖೆ ನಡೀತಾ ಇದೆ. ಎಸ್ಐಟಿ ವರದಿ ಬಂದಾಗ ಸತ್ಯ ಬಯಲಾಗುತ್ತೆ. ಏನ್ ಬರುತ್ತೆ ನೋಡೋಣ ಎಸ್ಐಟಿ ರಿಪೋರ್ಟ್ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇಲ್ಲ, ಅವರು ಮಹಾರಾಷ್ಟ್ರ ಸರ್ಕಾರದವರು ಎಸ್ಐಟಿ ಮಾಡಿದ್ದಾರೆ, ಮಹಾರಾಷ್ಟ್ರ ಪೊಲೀಸ್.